ಮುಂದಿನ 48 ಗಂಟೆಯಲ್ಲಿ ಆರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡದಿದ್ದರೆ ವಿದ್ಯುತ್ ಸ್ಥಾವರ ನಾಶಪಡಿಸುವುದಾಗಿ ಘೋಷಣೆ ಮಾಡಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಇರಾನ್ ಸೆಡ್ಡು ಹೊಡೆದಿದೆ. ನಮ್ಮ ಮೇಲೆ ಯಾವುದೇ ದಾಳಿ ನಡೆದಲ್ಲಿ ನೆರೆಯ ಕೊಲ್ಲಿ ದೇಶಗಳ ಮೇಲೆ ತೈಲ, ಅನಿಲ, ಇಂಧನ ಸ್ಥಾವರಗಳನ್ನು ಧ್ವಂಸಗೊಳಿಸುವುದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕತಾರ್ನ ರಾಸ್ ಲಫಾನ್, ನಾರ್ತ್ ದುಬೈನ ಜೆಬಿಲ್ ಅಲಿ, ಸೌತ್ ಕುವೈತ್ನ ಅಲ್ ಜೌರ್, ಸೌದಿ ಅರೇಬಿಯಾದ ಪೂರ್ವ ಪ್ರಾಂತ್ಯದಲ್ಲಿರುವ ಇಂಧನ ಸ್ಥಾವರಗಳು, ಬಹ್ರೇನ್, ಜಾರ್ಷಾದಲ್ಲಿರುವ ವಿದ್ಯುತ್ಗಾರಗಳ ಮೇಲೆ ದಾಳಿ ನಡೆಸುವುದಾಗಿ ತಿರುಗೇಟು ನೀಡಿದೆ. ಹಾಗೂ ಶಾಬತ್ 3, ಯಮತ್, ಫತೆ 313 ಕ್ಷಿಪಣಿ, ಶಹೇದ್ ಶೈಲಿಯ ಡ್ರೋನ್ ಬಳಸಿಕೊಂಡು ಕೊಲ್ಲಿ ದೇಶಗಳ ಇಂಧನ ಮೂಲ ಸೌಲಭ್ಯಗಳ ಮೇಲೆ ದಾಳಿ ನಡೆಸಲಾಗುವುದು ಎಂದು ಇರಾನಿಯನ್ ಆಡಳಿತ ಎಚ್ಚರಿಕೆ ನೀಡಿದೆ. ಇನ್ನು ಉಪಗ್ರಹ ಆಧಾರಿತ ಚಿತ್ರಗಳ ಮೂಲಕ ಮುಂದಿನ ದಾಳಿಯ ಗುರಿಗಳ ಚಿತ್ರಣ ನೀಡುವ ಮೂಲಕ ಅಮೆರಿಕ ವಿರುದ್ಧವೇ ತೊಡೆ ತಟ್ಟಿ ನಿಂತಿದೆ. ಕಳೆದ 23 ದಿನಗಳಿಂದ ನಡೆಯುತ್ತಿರುವ ದಾಳಿ ಪ್ರತಿದಾಳಿಯಲ್ಲಿ ಕೊಲ್ಲಿ ದೇಶಗಳ ತೈಲ ಉತ್ಪಾದನಾ ಘಟಕಗಳು, ಅನಿಲ ಉತ್ಪಾದನಾ ಸ್ಥಾವರಗಳು ನಾಶಗೊಂಡಿವೆ. ತೈಲ ಉತ್ಪಾದನೆ ಸ್ಥಗಿತಗೊಂಡು ಜಾಗತಿಕವಾಗಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $79ಗಳಿಂದ $119 ತಲುಪಿದೆ. ಜಾಗತಿಕವಾಗಿ ಅನಿಲ ಅಭಾವ ತಲೆದೂರಿದೆ. ಈ ನಡುವೆ ಜಾಗತಿಕವಾಗಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಗಮನಿಸಿ ನಿಲುವು ಬದಲಿಸಿರುವ ಇರಾನ್, ಶತ್ರು ದೇಶಗಳ ಹಡಗುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳ ಹಡಗುಗಳ ಸಂಚಾರಕ್ಕೆ ಮುಕ್ತ ಅವಕಾಶ ನೀಡುವುದಾಗಿ ಘೋಷಣೆ ಮಾಡಿದೆ. ಇನ್ನು ಇರಾನ್ ದಾಳಿಯಲ್ಲಿ ಮಾರ್ಚ್ 1ರಂದು ಅಮೆರಿಕದ 3 F-15E ಹಾಗೂ ಯುದ್ಧ ವಿಮಾನಗಳಿಗೆ ಇಂಧನ ಭರ್ತಿಗೆ ಬಳಸುತ್ತಿದ್ದ KC-135 ವಿಮಾನ ಪತನಗೊಂಡಿದೆ. ಮಾರ್ಚ್ 21ರಂದು F-35 ವಿಮಾನ, ಮಾರ್ಚ್ 22ರಂದು F-15 ವಿಮಾನವನ್ನು ಅಮೆರಿಕ ಕಳೆದುಕೊಂಡಿದೆ. F-35 ವಿಮಾನ ಹೊಡೆದುರುಳಿಸಿದ 24 ಗಂಟೆಯೊಳಗೆ ಅಮೆರಿಕದ ಮತ್ತೊಂದು ಸುಧಾರಿತ F-15 ಯುದ್ಧ ವಿಮಾನವನ್ನು ಇರಾನ್ ಹೊಡೆದುರುಳಿಸಿದೆ.